ಇನ್ನು ಸಿದ್ದರಾಮಯ್ಯನವರು ರಾಜೀನಾಮೆ ಇದೆಯಲ್ಲ, ಇದು ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗಿ ಹೋಗುತ್ತೆ ಅಂತ ಬೆಳಗಾವಿಯಲ್ಲಿ MLC ಲಖನ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಖನ್ ಜಾರಕಿಹೊಳಿ ಹೇಳ್ತಿರೋದೇನು ಅಂತಾನೆ 3 ವರ್ಷ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಆಗದಂತೆ ನೀಗಿಸಿದ್ರು. ಅದು ಸಿದ್ದರಾಮಯ್ಯನವರು ಇರುವಂತ ಕಾರಣಕ್ಕಾಗಿನೇ ಆ ಸಮಸ್ಯೆ ಆಗಲಿಲ್ಲ. ಬಹಳಷ್ಟು ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಅವಕಾಶ ಆಯಿತು. ಬಟ್ ಇನ್ಮುಂದೆ ರಾಜ್ಯದಲ್ಲಿ ಗ್ಯಾರಂಟಿಗಳು ಸ್ಟಾಪ್ ಆಗುತ್ತೆ. ಸರ್ಕಾರಿ ನೌಕರರ ಸಂಬಳ ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಆವಾಗ ವೀರೇಂದ್ರ ಪಾಟೀಲ್ ಅವರನ್ನ ಇಳಿಸಿ ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ರು. ಇವತ್ತು ಕುರುಬ ಸಮುದಾಯಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ. 40 ಸೀಟ್ ಬರಲ್ಲ ನೋಡಿ 2028ರಲ್ಲಿ ಅಂತೆಲ್ಲ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ರೆ ಕೇಳೋಣ. ಆ ಲೆವೆಲ್ ಬಂದುಬಿಡ್ತೈತೆ. ಸಿದ್ದರಾಮಯ್ಯ ಅವರು ಈ ಹೈಕಮಾಂಡ್ ಯಾರೋ ಅವನೊಬ್ಬ ಸುರ್ಜಿವಾಲ ಯಾರೋ ವೇಣುಗೋಪಾಲ್ ಅಂತ ಅವ್ರು ಕನ್ನಡ ಮಾತಾಡೋಕೆ ಬರೋದಿಲ್ಲ, ಇಲ್ಲಿ ಸಮಸ್ಯೆ ಗೊತ್ತಿಲ್ಲ. ಇವ್ರು ಬಂದು ಅಲ್ಲಿ ಕೂತು ಹೈಕಮಾಂಡ್ ಡೈರೆಕ್ಷನ್ ಕೊಡೋರು. ಹಿರಿಯ ನಾಯಕರು ಒಂದು ಕುರುಬ ಸಮಾಜ ದೊಡ್ಡ ಮಾಸ್ ಲೀಡ್ರ್. ಈಗ ಕುರುಬ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯ ಮಾಡಿದಂಗೆ ವೀರೇಂದ್ರ ಪಾಟೀಲ್ ಅವರಿದ್ದಾಗೂ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು. ಈಗ ಒಂದು ದೊಡ್ಡ ಸಮಾಜ ಕುರುಬ ಸಮಾಜ ಇದಕ್ಕೆ ಅನ್ಯಾಯ ಮಾಡ್ತಾರೋ. ಅದೇ ಅವ್ರು ಹೈಕಮಾಂಡ್ ಹೇಳಿದ್ರು. ಸುರ್ಜಿವಾಲ ವೇಣು ದೊಡ್ಡ ಲೀಡರ್ ಅವ್ರು. ಪಾಪ ಅವ್ರಿಗೆ ಬೆಂಗಳೂರು ಬಿಟ್ಟರೆ ಬೇರೆ ಮುಂದಿನ ಊರಿಗೆ ಗೊತ್ತಿಲ್ಲ. ಅಂಥವ್ರ ಕಡೆ ಇವರು ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡೋದು ಹೇಳ್ತಾರಂದ್ರೆ ಇದು ಒಂದು ಅಹಿಂದ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆದಂಗಿದೆ. ತುಳ್ದ ಬಿಟ್ಟರು ಹೈಕಮಾಂಡ್ದವರು. ಪಾಪ ಅವರು ಸುರ್ಜಿವಾಲ ವೇಣುಗೋಪಾಲ್ ಅವರು ತುಳ್ದ ಬಿಟ್ಟರು. ಯಾಕಂದ್ರೆ ಅವರು ವೇಣುಗೋಪಾಲ್ ಅಲ್ಲಿ ಕೇಳಕ್ಕೆ ಸೇಮ್ ಆಗ್ಲತ್ತೇಳಿ ಪಾಪ ಇಲ್ಲಿ ಅವ್ರಿಗೆ ಬೇಜಾರಾಗಿತ್ತು ಅಂತ ಇಲ್ಲಿ ಬಂದು ಇದನ್ನೆಲ್ಲ ಕರ್ನಾಟಕ ಕೆಡಿಸಿ ಸತ್ಯಾನಾಶ ಮಾಡಿ ಹೋಗಿಬಿಟ್ರು.